ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಹೊಸ ಅಧ್ಯಾಯದ ಮುನ್ನುಡಿಯನ್ನ ಇವತ್ತು ಪ್ರಧಾನಿ ಮೋದಿ ಬರೆದಿದ್ದಾರೆ. ಇಡೀ ದೇಶವೇ ಎದುರು ನೋಡ್ತಿರುವಂತ ಕೋಟಿ ಕೋಟಿ ಭಕ್ತರು ಕಾತರರಾಗಿ ರಾಮ ಮಂದಿರ ಉದ್ಘಾಟನೆಗೆ ಆ ದಿನಗಣನೆ ಶುರುವಾಗಿದೆ. ಇವತ್ತು ಅದೇ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಪ್ರಧಾನಿ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಅಯೋಧ್ಯೆಯಲ್ಲಿ ಮೋದಿ ಬರೆದಂತ ಹೊಸ ಅಧ್ಯಾಯ ಏನು? ಬನ್ನಿ ನೋಡೋಣ. ಅದೆಂಥ ಅದ್ದೂರಿತನ, ಅದೆಂಥ ವೈಭವ! ರಾಮ ಜನ್ಮಭೂಮಿ ಅಯೋಧ್ಯೆಯ ದಿಕ್ಕು ದಿಕ್ಕಲ್ಲೂ ಸಂಭ್ರಮ ಮನೆ ಮಾಡಿದೆ. ನೆರೆದವರ ಕಣಕಣದಲ್ಲೂ ರಾಮ ಘೋಷ ಮೊಳಗಿವೆ. ಇಲ್ಲಿಂದ ಭರ್ತಿ 1 ತಿಂಗಳ ಕಾಲ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ನಡೆಯಲಿದ್ದು, ದೇಶದ ಉದ್ದಗಲಕ್ಕೂ ಜಗತ್ತಿನಲ್ಲಿರೋ ಸರ್ವ ರಾಮಭಕ್ತರ ಎದೆಯಲ್ಲೂ ರಾಮನಾಮ ಅನುರಣಿಸುತ್ತಿದೆ. ಇಂಥ ಅಯೋಧ್ಯೆಯಲ್ಲಿವತ್ತು ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಸಿಕ್ಕಿದೆ. ರಾಮಭಕ್ತರ 500 ವರ್ಷಗಳ ದೀರ್ಘ ಕಾಯುವಿಕೆ ಕೊನೆಗೊಳ್ಳುತ್ತಿದೆ. ಭರತ ರಾಮನ ಪಾದುಕೆಗಳನ್ನ ಹೊತ್ತು 14 ವರ್ಷ ರಾಮನಿಗಾಗಿ ಕಾಯ್ದಂತೆ ಕೋಟ್ಯಾಂತರ ರಾಮಭಕ್ತರು 500 ವರ್ಷಗಳ ಸಂಕಲ್ಪವನ್ನ ಎದೆಯಲ್ಲಿ ನೆಟ್ಟು ಕಾಯ್ದಿದ್ದು. ಆ ಸಂಕಲ್ಪ ಈಡೇರುತ್ತಿದ್ದು ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಲಿದೆ. ಗರ್ಭಗುಡಿಯಲ್ಲಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದೆ. ಅದಕ್ಕೂ ಮುನ್ನ ಅಯೋಧ್ಯೆಯ ಅಭಿವೃದ್ಧಿಯ ದಿಕ್ಕನ್ನೇ ಬದಲಿಸಿ ಹೊಸ ಅಯೋಧ್ಯೆ ನಿರ್ಮಾಣವಾಗಿದೆ. ಇಂದು ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು. ದೆಹಲಿಯಿಂದ ಅಯೋಧ್ಯೆಗೆ ಆಗಮಿಸಿದ ಪ್ರಧಾನಿ ಮೋದಿ ಏರ್ಪೋರ್ಟ್ನಿಂದ ಅಯೋಧ್ಯೆ ರೈಲು ನಿಲ್ದಾಣದವರೆಗೂ ರೋಡ್ ಶೋ ನಡೆಸಿದ್ರು. ಈ ವೇಳೆ ಅಯೋಧ್ಯೆ ಜನರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸುತ್ತಲೇ ಪ್ರಧಾನಿಗೆ ಅದ್ಧೂರಿ ಸ್ವಾಗತ ಕೋರಿದ್ರು. ರಸ್ತೆ ಇಕ್ಕಲಗಳಲ್ಲಿ ನಿಂತಿದ್ದ ಸಾವಿರಾರು ಮಂದಿ ಪ್ರತ್ಯೇಕವಾಗಿ ಪ್ರಧಾನಿ ಮೋದಿಯನ್ನ ಕಣ್ತುಂಬಿಕೊಂಡು ಪುಷ್ಪವೃಷ್ಟಿ ಸುರಿಸಿದ್ರು. ಅದರಲ್ಲೂ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದದ ವೇಳೆ ಅರ್ಜಿದಾರನಾಗಿದ್ದ ಇಕ್ಬಾಲ್ ಅನ್ಸಾರಿ ಸಹ ಪ್ರಧಾನಿಗೆ ಪುಷ್ಪವೃಷ್ಟಿ ಸುರಿಸಿದ್ದು ವಿಶೇಷವಾಗಿತ್ತು. और अयोध्या जो धर्म की नगरी है, आज हमारे यहाँ जो है देश के प्रधानमंत्री अयोध्या आए, तो मेहमानों का स्वागत करना ये हमारा जो है धर्म है और हमारा कर्तव्य है, हमारा वजह है। आज पुष्प वर्षा हमने प्रधानमंत्री जी के ऊपर किया और अपने जो है मोहल्ले के हिंदू मुस्लिम सिख ईसाई सारे लोग हमारे साथ थे। मैं समाज के साथ जुड़ा हुआ था। ಮಕ್ಕಳ ಜೊತೆ ಸೆಲ್ಫಿ, ಚಿತ್ರದ ಮೇಲೆ ಸಹಿ, ಚಹಾ ಸವಿದ ಮೋದಿ. ಇನ್ನು ರೋಡ್ ಶೋ ಮಧ್ಯೆಯೇ ಪ್ರಧಾನಿ ಮೋದಿ ಉಜ್ವಲ ಯೋಜನೆಯ ಫಲಾನುಭವಿಗಳ ಮನೆಗೆ ಭೇಟಿ ನೀಡಿದ್ರು. ಅಲ್ಲಿಯೇ ಕೆಲ ಹೊತ್ತು ಕೂತು ಚಹಾ ಸವಿದು ಕುಟುಂಬದವರ ಜೊತೆ ಮಾತುಕತೆ ನಡೆಸಿದ್ರು. ಇನ್ನು ಇದಕ್ಕೂ ಮುನ್ನ ರಸ್ತೆಯಲ್ಲಿ ರಾಮ ಮಂದಿರ ಚಿತ್ರ ಬಿಡಿಸಿದ್ದ ಚಿತ್ರವನ್ನ ಮಕ್ಕಳು ಪ್ರದರ್ಶಿಸಿದ್ರು. ಮಕ್ಕಳ ಬಳಿಗೆ ಆಗಮಿಸಿದ ಪ್ರಧಾನಿ ಮೋದಿ ಚಿತ್ರದ ಮೇಲೆ ಸಹಿ ಮಾಡಿ ಸೆಲ್ಫಿಗೆ ಪೋಸ್ ನೀಡಿದ್ರು. ಅಯೋಧ್ಯೆಯಲ್ಲಿ 15,000 ಕೋಟಿ ಯೋಜನೆಗೆ ಮೋದಿ ಚಾಲನೆ. ಅಯೋಧ್ಯೆ ಧಾಮ ರೈಲು ನಿಲ್ದಾಣ, ವಾಲ್ಮೀಕಿ ಏರ್ಪೋರ್ಟ್ ಲೋಕಾರ್ಪಣೆ. ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಅಭಿವೃದ್ಧಿಯ ಮಂತ್ರ ಜಪಿಸಿದ್ರು. ಸುಮಾರು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಹೊಂದಿದ ಅಯೋಧ್ಯೆ ಧಾಮ ಜಂಕ್ಷನ್ ರೈಲು ನಿಲ್ದಾಣವನ್ನ ಲೋಕಾರ್ಪಣೆಗೊಳಿಸಿದ್ರು. 6 ವಂದೇ ಭಾರತ್, 2 ಅಮೃತ್ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್. 8 ರೈಲುಗಳ ಪೈಕಿ ಕರ್ನಾಟಕಕ್ಕೆ ಸಿಕ್ತು 3 ರೈಲುಗಳು. ಅಯೋಧ್ಯಾಧಾಮ್ ಜಂಕ್ಷನ್ನಲ್ಲಿ ಪ್ರಧಾನಿ ಮೋದಿ 8 ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದ್ರು. 6 ವಂದೇ ಭಾರತ್ ರೈಲು, 2 ಅಮೃತ್ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ಕೊಟ್ಟರು. ಅಯೋಧ್ಯೆಯಿಂದ ದೆಹಲಿ, ಶ್ರೀ ಮಾತಾ ವೈಷ್ಣೋದೇವಿ ಕಾಟ್ರಾದಿಂದ ನವದೆಹಲಿ, ಅಮೃತಸರದಿಂದ ದೆಹಲಿ, ಕೊಯಮತ್ತೂರಿನಿಂದ ಬೆಂಗಳೂರು ಕಂಟೋನ್ಮೆಂಟ್,
ಮಂಗಳೂರಿನಿಂದ ಮಂಡಗಾಂವ್ ಮತ್ತು ಜಾಲ್ನಾದಿಂದ ಮುಂಬೈಗೆ ಹೀಗೆ 6 ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆ ಕೊಟ್ಟರು. ಇನ್ನು ದರ್ಭಾಗ್ದಿಂದ ಅಯೋಧ್ಯೆ ಮತ್ತು ಆನಂದ್ ವಿಹಾರ್ ಟರ್ಮಿನಲ್ ಹಾಗೂ ಮಾಲ್ಡಿ ನಗರದಿಂದ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ಗೆ ಸಂಚರಿಸುವ 2 ಅಮೃತ್ ಭಾರತ್ ರೈಲ್ಗೂ ಮೋದಿ ಚಾಲನೆ ಕೊಟ್ಟರು. ರೈಲುಗಳ ಉದ್ಘಾಟನೆ ಬಳಿಕ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ನೂತನ ವಿಮಾನ ನಿಲ್ದಾಣವನ್ನ ಉದ್ಘಾಟಿಸಲಾಯಿತು. ದೆಹಲಿಯಿಂದ ಅಯೋಧ್ಯೆಗೆ ಬಂದ ಭಕ್ತರು ಜೈ ಶ್ರೀರಾಮ್ ಘೋಷಣೆ ಮೊಳಗಿಸಿದ್ರು. ಏರ್ಪೋರ್ಟ್ ಉದ್ಘಾಟನೆ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ಈ ಅಭಿವೃದ್ಧಿ ಕಾರ್ಯದಿಂದ ಅಯೋಧ್ಯೆಯಲ್ಲಿ ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇಷ್ಟು ದಿನ ರಾಮ ಒಂದು ಗುಡಿಸಲಿನಲ್ಲಿ ಇದ್ದ, ಈಗ ರಾಮನಿಗಷ್ಟೇ ಅಲ್ಲ, ದೇಶದ 4 ಕೋಟಿ ಬಡವರಿಗೆ ಪಕ್ಕ ಮನೆ ನಿರ್ಮಾಣ ಮಾಡಲಾಗಿದೆ ಅಂದ್ರು. एक समय था जब यही अयोध्या में रामलला टेंट में विराजमान थे. आज पक्का घर सिर्फ रामलला कोई नहीं, बल्कि पक्का घर देश के 4 करोड़ गरीबों को भी मिला है. ಜನವರಿ 22ರಂದು ಅಯೋಧ್ಯೆಗೆ ಬರಬೇಡಿ, ಪ್ರಧಾನಿ ಮನವಿ. ಜನವರಿ 22ರಂದು ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆ ನೆರವೇರಲಿದೆ. ಆದರೆ ಅಂದು ಅಯೋಧ್ಯೆಗೆ ಜನರು ಬರೋದು ಬೇಡ ಎಂದು ಪ್ರಧಾನಿ ಮೋದಿ ಜನರಲ್ಲಿ ಮನವಿ ಮಾಡಿದ್ದಾರೆ. ಭದ್ರತೆ ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ಲಕ್ಷಾಂತರ ಜನರು ಒಮ್ಮೆಲೆ ಬಂದ್ರೆ ನಿರ್ವಹಣೆ ಕಷ್ಟ. ಹೀಗಾಗಿ ಮೋದಿ ಈ ಮನವಿ ಮಾಡಿದ್ದಾರೆ. मेरा आग्रह है कि 22 जनवरी को एक बार विधि पूर्वक कार्यक्रम हो जाने के बाद 23 तारीख के बाद अपनी सुविधा के अनुसार वो अयोध्या आए. अयोध्या आने का मन 22 तारीख को न बनाए. प्रभु राम जी को तकलीफ हो, ऐसा हम भक्त कभी कर नहीं सकते हैं. ಇಷ್ಟೇ ಅಲ್ಲ, ಜನವರಿ 22ರಂದು ದೇಶದ ಪ್ರತಿಯೊಬ್ಬರೂ ರಾಮನ ಹೆಸರಿನಲ್ಲಿ ನಿಮ್ಮ ಮನೆಯಲ್ಲೇ ಜ್ಯೋತಿ ಬೆಳಗಿ ಎಂದು ಸಹ ಮೋದಿ ಹೇಳಿದ್ದಾರೆ. ಹೀಗೆ ಅಯೋಧ್ಯೆಯಲ್ಲಿ ಹೊಸ ಅಭಿವೃದ್ಧಿಯ ಅಧ್ಯಾಯ ಶುರುವಾಗಿದೆ. ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯಲಿದ್ದು, ಈ ಐತಿಹಾಸಿಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಇಡೀ ಭಾರತ ಎದುರು ನೋಡ್ತಿದೆ. ಬ್ಯೂರೋ ರಿಪೋರ್ಟ್, TV9.